बेळगाव जिल्हा भौगोलिकदृष्ट्या खूप मोठा आहे। शनिवारी बेळगावात येणारे मुख्यमंत्री सिद्धरामय्या यांनी नवीन जिल्ह्यांची घोषणा करावी अशी मागणी राज्यसभेचे सदस्य इराण्णा कडाडी यांनी केली। शुक्रवारी बेळगाव येथे प्रवासी निवासात पत्रकारांशी बोलताना त्यांनी सांगितले की बेळगाव हा मोठा जिल्हा असून त्याचं विभाजन व्हावं अशी मागणी होत आहे। अनेक वेळा विनंत्या करूनही त्या कचरा पेटीत टाकण्यात आल्या। तुम्ही बेळगाव जिल्ह्यात आल्यानंतर नवीन जिल्ह्यांची घोषणा करावी अशी मी मागणी करतो असे ते म्हणाले। ನಾಳೆ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆಳಗಾವಿ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ। ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾದ ಮಳೆ ಮತ್ತು ಪ್ರವಾಹದಿಂದ ರೈತರು ಕಂಗೆಟ್ಟಿರತಕ್ಕಂತ ಸ್ಥಿತಿಯಲ್ಲಿ ಒಂದೇ ₹1 ಬಿಡುಗಡೆ ಮಾಡದೆ ಈ ಜಿಲ್ಲೆಗೆ ತಾವು ಬರ್ತಾ ಇದ್ದೀರಿ। ನಾನು ನಿಮ್ಮನ್ನು ಸ್ವಾಗತ ಮಾಡ್ತೀನಿ। ಇಲ್ಲಿ ಬಂದ ಮೇಲಾದರೂ ಇಲ್ಲಿ ಜಿಲ್ಲಾಡಳಿತ ಇಲ್ಲಿಯ ಮಂತ್ರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಹಣ ಬಿಡುಗಡೆ ಮಾಡ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಾನು ನಿಮ್ಮನ್ನು ಈ ಜಿಲ್ಲೆಗೆ ಸ್ವಾಗತ ಮಾಡ್ತೀನಿ, ನಂಬರ್ 1। ಮತ್ತು ಎರಡನೇದಾಗಿ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ। ಈ ಜಿಲ್ಲೆಯಲ್ಲಿ ಹೊಸ ಜಿಲ್ಲೆಗಳ ರಚನೆ ಆಗಬೇಕಂತೇಳಿ ಬಹಳ ದಿನಗಳಿಂದ ಕೂಗಿದೆ। ಹಲವಾರು ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿ ಜನ ದಿನನಿತ್ಯ ಅದರ ಬಗ್ಗೆ ಹೊಡೆದಾಟ ಮಾಡುವಂಥ ಸ್ಥಿತಿಗೆ ನೀವು ತಂದು ನಿಲ್ಲಿಸಿದ್ದೀರಿ। ಹೀಗಾಗಿ ಈ ಜಿಲ್ಲೆಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನೀವು ಜಿಲ್ಲೆಗಳ ಘೋಷಣೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಕೂಡ ನಾನು ಜಿಲ್ಲೆಯ ಜನರ ಪರವಾಗಿ ಮಾಡಲಿಕ್ಕೆ बयसतेने। यस सर। उद्या मुख्यमंत्री बेळगावात आल्यावर मंत्री तुमच्या लक्षात आणून दिल्यानंतर नुकसान भरपाई जाहीर कराल या विश्वासाने मी तुमचे स्वागत करतो असेही इराण्णा कडाडी म्हणाले। विनोद कोलकार, KMM मराठी, बेळगाव।